नमो लोये सवसाहोनं बोले अनंतानंद सिद्ध परमेष्टि भगवान की सोईशो भगवान की आदिनाथ भगवान की शासन नायक महावीर भगवान की गोमटेश्वर बाहुबली भगवान की संत शिरोमणि आचार्य गुरुवर विद्यासागर मुनि महाराज की परम पूज्य नेम सागर मुनि महाराज की समस्त आचार्य संघ की 3 कम 9 कोटि मुनि महाराजों की यह विधि ठाड़ो होए के प्रथम पढ़े जो पाठ धन्य जिनेश्वर देव तुम नासे कर्म जुआर अनंत चतुष्टय के धनी तुम्हारी हो सिरता मुक्ति वधु के कंत तुम तीन भुवन के राज तुम जगती पीड़ाहरण अवधि शोषणहार न्यायक हो तुम विश्व के शिव सुख के करता करता अन्याय के करता धर्म प्रकाश तीर्था पद दाता हो धरता निज गुण रास धर्मामृत गुर जल दिशो ज्ञान बाण तुमरो तुम्हारे चरण सरोज को नावत दिव जगबो मैं वंदो जिन देव को करियति निर्मल भाव कर्म बंध के छेदने और न कछु भाव भविजन को भवभूपते तुम ही ताड़नहार दीन दयाल अनाथपति आत्मगुण भंडार चिदानंद निर्मल कियो दोय कर्म रजमणि सरल करिया जगत में भविजन को शिवते ಚಿದಾನಂದ ನಿರ್ಮಲ ಕಿಯೋ ಹೇ ಭಗವಂತರೇ ನೀವು ಏನು ಮಾಡಿದ್ರಿ ಚಿದಾನಂದ ನಿರ್ಮಲವನ್ನು ಮಾಡಿದ್ರಿ ಯಾನ ಅಶುದ್ಧ ಆತ್ಮನನ್ನ ಶುದ್ಧ ಆತ್ಮನಾಗಿ ಮಾಡ್ಕೊಂಡಿದ್ದೀರಿ ಕರ್ಮ ಸಹಿತ ಆತ್ಮನನ್ನ ಕರ್ಮರಹಿತನಾಗಿ ಮಾಡ್ಕೊಂಡಿದ್ದೀರಿ ಅಶುದ್ಧ ಆತ್ಮನನ್ನ ಶುದ್ಧನಾಗಿ ಮಾಡ್ಕೊಂಡಿದ್ರಿ ಹೇಗೆ ಮಾಡ್ಕೊಂಡಿದ್ರಿ ನೀವು ದೋಯ ಕರ್ಮ ರಜಮಯಿ ಕರ್ಮರೂಪಿ ರಜವನ್ನ ಏನ್ ಮಾಡಿದ್ರಿ ನೀವು ಧೋಯ್ ಅಂದ್ರ ತೊಳೆದಿದ್ರಿ ಧೂಳದಿಂದ ಏನ್ ಮಾಡಿದ್ರಿ ದೂರ ಆಗಿದ್ರಿ ಸ್ವಚ್ಛಗೊಳಿಸಿದ್ರಿ ಕರ್ಮರೂಪಿ ಕೆಸರನಿಂದ ನೀವು ಕೆಸರನ್ನ ಏನ್ ಮಾಡಿದ್ರಿ ಸ್ವಚ್ಛಗೊಳಿಸಿದ್ರಿ ಈ ಅನಾದಿ ಕಾಲದಿಂದ ಆತ್ಮನೇ ಜೊತೆಗೆ ಏನು ಸಂಬಂಧವನ್ನು ಇಟ್ಟುಕೊಂಡಿದ್ದೀವಲ್ಲ ಕರ್ಮ ಅವುಗಳನ್ನ ಏನ್ ಮಾಡಿದ್ರು ಅವರು ಬೇರ್ಪಡಿಸಿದರು ಆತ್ಮನಿಗೆ ಕರ್ಮಗಳು ಏನಾಗಿದ್ದಾವೆ ಅಂಟ್ಕೊಂಡಿದ್ದಾವೆ ಹಾಗೆ ನೀರಿನಲ್ಲಿ ಹಾಲಿನಲ್ಲಿ ನೀರಿನಲ್ಲಿ ಹಾಲು ಎರಡೂ ಬರುತ್ತೆ ಏನ್ ಕಾಣುತ್ತೆ ಒಂದೇ ಕಾಣುತ್ತೆ ಹಾಲು ನೀರು ಬೇರೆ ಬೇರೆ ಕಾಣ್ತಾವನ್ರಿ
ಕಾಣಲ್ಲ. ಅದೇ ಪ್ರಕಾರ ಆತ್ಮ ಮತ್ತು ಕರ್ಮ ಏನಾಗಿದ್ದಾವೆ, ಕುಡ್ಕೊಂಡು ಬಿಟ್ಟಿದ್ದಾವೆ ಅವು. ಅವತ್ತು ನಾವು ಏನು ಮಾಡ್ಬೋದು, ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಯಾವ ಪ್ರಕಾರ ಅಂಶ ಪಕ್ಷ ನೀವು ನೀರು ಮತ್ತು ಹಾಲನ್ನು ಕೂಡಿಸಿ ಇಟ್ಟಾಗ ಅದನ್ನ ಏನ್ ಮಾಡ್ಬೋದು ನಾವು, ನೀರೇನ್ ಮಾಡುತ್ತೆ, ನೀರನ್ನುಳಿದು ಬರೀ ಹಾಲು ನಳಿಯುವ ಚಿನ್ಮಯ ಹಂಸ ನೀನಾಗುತ್ತೀರು. ಬಸ್ ಏನ್ ಮಾಡ್ತದ, ಹಂಶ ಪಕ್ಷ ನೀರನ್ನ ಬಿಟ್ಟು ಹಾಲನ್ನು ಮಾತ್ರ ಕುಡ್ಕೊಳ್ಳುತ್ತೆ. ಹಾಗೆ ನಮ್ಮ ಆತ್ಮ ಶರೀರ ಬೆರೆತುಕೊಂಡಿದ್ದಾವೆ, ಅದಕ್ಕೆ ಕರ್ಮ ಕೂಡ ಆತ್ಮ ಜೊತೆಗೆ ಅಂಟುಕೊಂಡಿದ್ದಾವೆ. ಇವತ್ತು ಬೇರ್ಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯವಿದೆ. ಯಾವುದರಿಂದ ಸಾಧ್ಯವಿದೆ, ಯಾವುದರಿಂದ ಸಾಧ್ಯವಿದೆ, ದರ್ಶನ ಜ್ಞಾನ ಚಾರಿತ್ರ್ಯದಿಂದ ಮಾತ್ರ ಸಾಧ್ಯವಿದೆ. ಕೆಲವರು ತಿಳಿದಾರೆ ದರ್ಶನ ಹೊಂದಿದ್ರೆ ಸಾಕು, ಚಾರಿತ್ರ್ಯ ಬೇಡ ಜೀವನದೊಳಗೆ. ಹೇಳ್ತಾರ ಅವ್ರು, ವ್ರತ ನೇಮ ಪೂಜೆ ಆದಿ ಏನದವ ಇದಕ್ಕೆ ಬಂದದವ, ಏನು ಬೇಡ ಇವೆಲ್ಲ, ಏನು ಬೇಡ ಅಂತಾರ ಅವ್ರು. ಏನು ಬೇಡ, ಸಮ್ಯಕ್ ಶ್ರದ್ಧಾ ಹೊಂದಿದ್ರೆ ಸಾಕು, ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ ಕೆಲವರು. ಹಾಗಿಲ್ಲ. ಸಂಸಾರದಲ್ಲಿ ನಾವೆಲ್ಲ ಮುಕ್ತಿಯನ್ನು ಹೊಂದಬೇಕಂತ ಯಾರದ ಬಯಕೆ ಇದೆ, ಇಚ್ಛಾ ಇದೆ, ಆ ಎಲ್ಲ ಜೀವಾತ್ಮಗಳು ಏನ್ ಮಾಡ್ರಿ, ಮೂರನ್ನು ಸ್ವೀಕಾರ ಮಾಡ್ರಿ. ಮೊದಲೇನು ಮಾಡ್ರಿ, ಶ್ರದ್ಧಾನಂತೂ ಸ್ವೀಕಾರ ಮಾಡಿರ್ತೀರಿ, ಇಟ್ಟಿರ್ತೀರಿ. ಶ್ರದ್ಧಾನ ಸ್ವೀಕಾರ ಮಾಡುವಂಥದ್ದಲ್ಲ, ಇಡುವಂಥದ್ದು. ಜ್ಞಾನ ತೆಗೆದುಕೊಳ್ಳುವಂಥದ್ದು. ಚಾರಿತ್ರ್ಯ ಏನಂತೆ, ನಡೆದುಕೊಳ್ಳುವಂಥದ್ದು. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಾವು ಯಾವುದು ಕೆಟ್ಟದು ಯಾವುದು ಒಳ್ಳೇದು ಎರಡನ್ನು ತಿಳ್ಕೊಂಡು ಒಳ್ಳೇದನ್ನು ಮಾತ್ರ ಸ್ವೀಕಾರ ಮಾಡ್ತಾ ಹೋದಾಗ ಮಾತ್ರ ಆತ್ಮ ಏನಾಗ್ತಾನೆ, ಪರಮಾತ್ಮನಾಗ್ತಾನೆ. ಹಾಗೆ ದರ್ಶನ ಜ್ಞಾನ ಚಾರಿತ್ರ್ಯದಿಂದಲೇ ಆತ್ಮನಿಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯವಿದೆ. ಕರ್ಮಗಳು ಬೇರ್ಪಡಿಸಲಿಕ್ಕೆ ಇವು ಮೂರರಿಂದ ಸಾಧ್ಯ ಇದೆ. ಕೇವಲ ದರ್ಶನದಿಂದ ಕರ್ಮಗಳು ದೂರ ಆಗಲ್ಲ. ಎಷ್ಟು ಭಾವ ತಿಳಿತಿರ್ತೀರಿ ನೀವು, ಏನಾಗ್ಬೋದು, ಸುಖವನ್ನು ಪಡಿಬಹುದು, ಸ್ವರ್ಗದ ಸುಖವನ್ನು ಪಡಿಬಹುದು. ಆದರೆ ಸಂಸಾರ ಬಂಧನದಿಂದ ಮುಕ್ತಿ ನಿಮಗೆ ಯಾವಾಗ ಸಿಗುದಿಲ್ಲ, ಎಲ್ಲಿವರೆಗೆ ಚಾರಿತ್ರ್ಯ ಸ್ವೀಕಾರ ಮಾಡಲಾರದೆ. ಜ್ಞಾನ ನಿಮಗೆ ಬೇಡ, ಜ್ಞಾನ ಸ್ವಲ್ಪ ಇದ್ರೂ ನಡೆಯುತ್ತೆ. ಆದರೆ ಶ್ರದ್ಧಾ ಅಚಲವಾಗಿರ್ಬೇಕು, ಜ್ಞಾನ ಎಷ್ಟ ಇರಬೇಕು, ಆತ್ಮ ಬೇರೆ ಶರೀರ ಬೇರೆ, ಇಟ್ಟು 2 ಅಕ್ಷರ ಜ್ಞಾನ ಇದ್ರು ಸಾಕು. ಜ್ಞಾನ ಎಷ್ಟಿರ್ಬೇಕು, 2 ಅಕ್ಷರ ಜ್ಞಾನ ಇದ್ರು ಕೂಡ ಸಾಕು. ಶ್ರದ್ಧಾನ ಅಚಲವಾಗಿರ್ಬೇಕು, ಮತ್ತು ಚಾರಿತ್ರ್ಯ ಕಠೋರವಾಗಿರ್ಬೇಕು. ಚಾರಿತ್ರ್ಯ ಹೇಗಿರ್ಬೇಕು, ಕಠೋರವಾದಂತ ಚಾರಿತ್ರ್ಯ ಇರಬೇಕು. ಹೇಗೆ ಆಚಾರ್ಯ ಶ್ರೀಗಳಿದ್ರು, ಶಾಂತಿ ಸಾಗರ ಮಹಾರಾಜರಾಗಿ ಹೋದ್ರು. ಮೊದಲಿನ ಕಾಲ ಕುಂದ ಸಮಂತಭದ್ರ ಆದಿ ಪೂಜ್ಯಪಾದ ಆದಿ ಆಚಾರ್ಯ ಉಮಾಸ್ವಾಮಿ ಆಗಿ ಹೋದ್ರು. ಆದ್ರೆ ಈಗಿನ ಕಾಲದಾಗ ಯಾರಾಗಿ ಹೋದ್ರು, ಈಗ ನೋಡ್ತಾ ನಮ್ಮ ಕಣ್ಮುಂದೆ ಯಾರಾಗಿ ಹೋದ್ರು, ಆಚಾರ್ಯ ಶ್ರೀಗಳು ಆಗಿ ಹೋದ್ರು. ನೋಡ್ರಿ ಅವ್ರು ಎಷ್ಟೆಷ್ಟು ಕಠೋರವಾದಂತ ಆಚರಣೆಗಳನ್ನು ಮಾಡ್ತಿದ್ರು ಅಂತಂದ್ರೆ ಹೇಳಿಕೆ ಸಾಧ್ಯವಿಲ್ಲ. ಅವರಿಗೆ ಕಾಮಾಲೆ ಆದಾಗ ಅವರು ಔಷಧಿ ಸ್ವೀಕಾರ ಮಾಡಿದ್ರೆ ಕಾಮಾಲೆ ದೂರ ಆಗ್ತಿತ್ತು, ಆದ್ರೆ ಸ್ವೀಕಾರ ಮಾಡಕ್ ಹೋಗ್ಲಿಲ್ಲ. ಅದನ್ನ ಔಷಧಿ ಎದರೊಳಗೆ ತೊಳೆದಿತ್ತು, ಹಾಲಿನೊಳಗೆ ತೊಳೆದಿತ್ತು. ಅವ್ರ ಹಾಲು ತ್ಯಾಗಿತ್ತು, ಅದನ್ನ ಪುನಃ ಸ್ವೀಕಾರ ಮಾಡ್ಲಿಕ್ಕೆ ಅವ್ರು ಇನ್ನೇನಂದ್ರ ಇನ್ 8 ದಿವಸ ಬದುಕುನಿದ್ರೆ ನಾನು ಎಷ್ಟು ಕಠೋರವಾದಂತ ಬೇರೆದವ್ರಾಗಿದ್ರೆ ಔಷಧಿಗೆ ತಗೋಬಹುದಲ್ಲ, ಔಷಧಿಗೆ ತಗೋಬೋದಂತ ಅವ್ರು ತಗೋತಾರಂತ ಹೇಳಂಗಿಲ್ಲ, ಇಲ್ಲಿ ಏಕಾಂತಿಲ್ಲ, ತಗೋಬೋದಾಗಿತ್ತು. ಆದ್ರೆ ಇವ್ರು ತಗೋಲಿಲ್ಲ. ತಮ್ಮ ಧ್ಯೇಯವನ್ನ ತ್ಯಾಗ ಮಾಡಿ ಎಲ್ಲಿ ಹೋಗಿದ್ರು, ಸ್ವರ್ಗದಲ್ಲಿ ಹೋಗಿಗ ಆರಾಮ ಅವ್ರೇನ್ ಮಾಡ್ತಾ ಇದಾರೆ, ಮತ್ತೆ ಅಲ್ಲಿ ಸ್ವಾಧ್ಯಾಯದೊಳಗೆ ಮತ್ತೆ ತೊಡಗಿದ್ದಾರೆ. ಮತ್ತೆ ಎಷ್ಟು ಯಾವ ಸ್ವರ್ಗದಾಗ ಹೋಗ್ತಿದಾರಲ್ಲ ಆ ಸ್ವರ್ಗದಾಗ ನಿರಂತರ ಸ್ವಾಧ್ಯಾಯ. ಬಸ್ ಸಾಗರೋಪಮದವರೆಗೆ ಸ್ವಾಧ್ಯಾಯವೇ ಸ್ವಾಧ್ಯಾಯ. ಅದ್ರಾಗ ಎಲ್ಲರೂ ಲೋಕಾಂತಿಕ ದೇವಾಗಿ ಹುಟ್ಟಾರ ಅಂತ ತಿಳ್ಕೊಡ್ರಿ. ಹುಟ್ಟಕ್ಕೆ ಸಾಧ್ಯತೆ ಇದೆ. ಪಂಚಮಕಾಲದಾಗ ಕೂಡ ಹೇಳಿದ್ದಾರೆ, ದಿಗಂಬರ ಮನೆ ಹಿಡಿದಿವಲ್ಲ, ದಿಗಂಬರ ಮುನಿಗಳು ಬಾಲ ಬ್ರಹ್ಮಚಾರಿಗಳು ಲೋಕಾಂತಿಕ ದೇವಾಗಿ ಹುಟ್ಟಬಹುದು. 8 ಸಾಗರೋಪಮ ಅಯೋಧ್ಯೆ ಅಲ್ಲಿ. ಎಷ್ಟು ಸಾಗರೋಪಮ? 8 ಸಾಗರೋಪಮ ಅಯೋಧ್ಯೆ. 8 ಸಾಗರೋಪಮದವರೆಗೆ ಒಂದು ಕ್ಷಣನೂ ಕೂಡ ಬೇರೆದಲ್ಲ ಹಚ್ಚ ನೋಡ್ರಿ. ಅವ್ರಿಗೆ ಉಪಯೋಗ ಒಂದು ಕ್ಷಣನೂ ಹಚ್ಚಲ್ಲ. ಮಾತ್ರ ನಿರಂತರ ಸ್ವಾಧ್ಯಾಯ. ಬಸ್ ಯಾಕೆ ಅಲ್ಲಿ ದೇವರು ಅಟ್ಟ ಇರ್ತಾರೆ, ದೇವತೆಗಳೇ ಇರೋದಿಲ್ಲ. ಅವ್ರಿಗೆ ದೇವಋಷಿ ಬ್ರಹ್ಮಋಷಿ ಅಂತಾರೆ. ಏಕಭವತಾರಿಗಳು, ಒಂದೇ ಒಂದು ಭವ ಅವರಿಗೆ. ಅಲ್ಲಿಂದ ಬಂದು ಸಿದಾ ಇಲ್ಲಿ ಮನುಷ್ಯರಾಗಿ ದಿಗಂಬರತ್ವವನ್ನು ಪ್ರಾಪ್ತ ಮಾಡಿಕೊಂಡು ಸಿದಾ ಮೋಕ್ಷಕ್ಕೆ ಹೋಗಿ ಅನಂತ ಸುಖದ ಭಾಗಿಯಾಗ್ತಾರೆ. ಅಂತ ಶ್ರೇಷ್ಠವಾದಂತ ಗತಿಯನ್ನ ಯಾಕೆ ಪಡ್ಕೊಂಡಿರ್ಲಿಕ್ಕಿಲ್ಲ ಆಚರಿಸಿಗಳು? ಗ್ಯಾರಂಟಿ ಇದ್ರಾಗ 100% ಸಂಶಯನೇ ಇಲ್ಲ. ಲೌಕಾಂತಿಕ ದೇವ ಆಗಿ ಕೂಡ ಅವ್ರು ಹುಟ್ಟಿರಬಹುದು. ಹಾಗೆ ಅಲ್ಲಿ ಹೋಗಿ ಎಷ್ಟು ನೋಡ್ರಿ ಸಾಗರೋಪಮದವರೆಗೆ. ನಾವಿಲ್ಲಿ ಒಂದು ಅರ್ಧ ಗಂಟೆ ಸ್ವಾಧ್ಯಾಯ ಕೇಳಾಗ ನಮಗೆ ಎಷ್ಟು ಆನಂದ ಆಗುತ್ತೆ.
ಸ್ವಾಧ್ಯಾಯದೊಳಗೆ ತನ್ಮಯ ಆಗಿಬಿಟ್ಟಿವಿ ಅಂತಂದ್ರೆ ಎಷ್ಟು ಆನಂದ ಆಗಿಬಿಡುತ್ತೆ. ಇನ್ನು ಅಲ್ಲಿ ಸಾಕ್ಷಾತ್ ಸ್ವರ್ಗದೊಳಗೆ ಹೋಗಿ ಕುಳಿತುಕೊಂಡು ಸಾಗರೋಪದವರೆಗೆ ಜಿನವಾಣಿಯಲ್ಲಿ ಏನ್ ಮಾಡ್ತಾರೆ, ಸಮುದ್ರ ಜಿನವಾಣಿ ರೂಪಿ ಸಮುದ್ರದಲ್ಲಿ ಈಜ್ತಾ ಇದ್ದೀವಿ. ಹೇಗೆ ಬ್ಯಾಸಿಗೆ ದಿವಸದೊಳಗ ನಮಗೆ ಏನಾಗ್ತಾ ಇದೆ, ಸೆಕೆ ಆಗ್ತಾ ಇದೆ. ಅವು ಒಂದು ಒಳ್ಳೆ ಬಾವಿ ಸಿಕ್ತು, ಬಾವಿಯೊಳಗೆ ಹೋಗಿ ಈಜ್ತಾ ಹತ್ತಿರ ಎಷ್ಟು ಆನಂದ ಬರುತ್ತಿಲ್ಲ. ಇಂದ್ರಿಯ ಸುಖ, ಕ್ಷಣಿಕ ಸುಖ ಇದೆ, ಇಂದ್ರಿಯ ಸುಖ. ಇನ್ನು ಜ್ಞಾನ ರೂಪಿ ಗಂಗೆ ಒಳಗೆ ಈಜಾಕ್ ಶುರು ಮಾಡಿವಿ ನಾವು. ಜ್ಞಾನ ರೂಪಿ ಗಂಗೆ ಒಳಗೆ ಈಜಾಕ್ ಶುರು ಮಾಡಿದಾಗ ಎಷ್ಟು ಆನಂದ ಆಗಬಹುದ್ರಿ. ಆತ್ಮನಿಗೆ ಎಷ್ಟು ಸುಖ ಸಿಗ್ಬೋದು. ಅಲ್ಲ ಶರೀರಕ್ಕೆ ಸುಖ ಇಲ್ಲ, ಅಲ್ಲಿ ಅದು ಆತ್ಮಿಕ ಸುಖ ಐತಿ. ಇಲ್ಲಿ ಏನೈತಿ, ಶರೀರಕ್ಕೆ ಸುಖ ಐತಿ. ಇಲ್ಲಿ ನಾವು ಈಜ್ತಾ ಇದೀವಲ್ಲ, ಇದು ಯಾವ ಸುಖ? ಇಂದ್ರಿಯ ಜನಿತ ಸ್ಪರ್ಶನೇಂದ್ರಿಯ ಸುಖ. ಆದ್ರೆ ಅಲ್ಲಿ ಯಾವ ಸುಖ? ಆತ್ಮಿಕ ಸುಖ, ಆಧ್ಯಾತ್ಮಿಕ ಸುಖ. ಆ ಆಧ್ಯಾತ್ಮಿಕ ಸುಖ ಏನು ಅಂತೈತೇನ್ರಿ? ಅದ್ರ ವರ್ಣನೆ ಮಾಡಕ್ ಸಾಧ್ಯತೆನ? ಎಷ್ಟೈತಿ ಹೇಳಕ್ ಸಾಧ್ಯತೆನ? ಹೇಳಕ ಸಾಧ್ಯ ಇಲ್ಲ. ಹಾಗೆ ಕರ್ಮಗಳನ್ನ ಏನ್ ಮಾಡ್ಕೊಳ್ಬೇಕು ನಾವು ಅಂದ್ರೆ, ದೂರ ಮಾಡ್ಕೋಬೇಕಾದ್ರೆ ನೀವು ಏನ್ ಮಾಡ್ರಿ, ಚಾರಿತ್ರವನ್ನು ಪಾಲನೆ ಮಾಡ್ರಿ. ಚಾರಿತ್ರ ಅಂದ್ರೆ ಏನ್ ಮಾಡ್ಬೇಕು? ಈಗ ನೀವು ಮನೆಯೊಳಗೆ ಇದ್ಕೊಂಡು, ಕೆಲವರು ಏನಂತಾರೆ, ನಾವು ಮನೆಯೊಳಗೆ ಇದ್ಕೊಂಡು ಏನೂ ಮಾಡಕ್ಕಾಗಲ್ಲ. ಇಲ್ಲ, ಇದೇ ನಿಜವಾದಂಥದ್ದು. ಮನೆಯೊಳಗೆ ಇದ್ಕೊಂಡು ಮಾಡೋದೇ ನಿಜವಾದಂಥದ್ದು. ಮನೆ ಬಿಟ್ಟು ಎಲ್ಲ ಬಿಟ್ಟವ್ರು ಆರಾಮ್ ಮಾಡೇ ಮಾಡ್ತಾರೆ. ಅವ್ರದ್ದು ಹೇಳೋದು ಅವಶ್ಯಕತೆ ಇಲ್ಲ. ನೀವು ಮನೆಯೊಳಗೆ ಇದ್ದುಕೊಂಡು ಏನು ಪುರುಷಾರ್ಥ ಮಾಡ್ತಿರಲ್ಲ, ಇದೇ ನಿಜವಾದಂಥ ಧರ್ಮ. ಅಂದ್ ಏನ್ ಮಾಡೋದು? ನೀವು ಪ್ರತಿಮೆಗಳನ್ನು ತಗೊಳ್ರಿ ಸಾಕು. ಎಷ್ಟನೇ ತಗೊಳ್ಳೋದು? ಎರಡನೇದು. ಹೆಚ್ಚು ತಗೊಳ್ಳೋದಿಲ್ಲ, ಎರಡೇ ತಗೊಳ್ಳೋದು. ಮುಂದೆ ಹೋಗಿ ತಗೊಳ್ರಿ ನೀವು ಮುಂದೆ ಆದಾಗ. ಆದ್ರೆ ಶುರುವಾತ್ನೊಳಗೆ ಎರಡು ಕೈ ಒಂದೇ ತಗೊಳ್ಳೋದಿಲ್ಲ. ಒಂದೇದು ಬಿ ಏನಿಲ್ಲ, ಅದರಿಂದ ಬಿ ಸಲ್ಲೇಖನ ಪೂರ್ವಕ ಮರಣ ಆದ್ರೂ ಕೂಡ ಇದನ್ನಿಲ್ಲ, ಭವ ಕಡಿಮೆ ಆಗೋಲ್ಲ. ಎರಡನೇ ಪ್ರತಿಮೆ ಹಿಡ್ಕೊಂಡು ಹೇಳಿದಾರೆ. ಪ್ರತಿಮಾ ತಗೊಳ್ರಿ ಅಂತ ತಿಳ್ಕೊಳ್ರಿ. ಅವಾಗ ನಿಮ್ದು ಏನಾಗುತ್ತೆ, ಆತ್ಮ ಅಂಟಿಕೊಂಡಂತಹ ಕರ್ಮಗಳು ನಿರ್ಜರ ಆಗ್ಲಾಕ್ ಶುರು ಆಗ್ತಾವೆ, ನಿರ್ಜರ ಆಗ್ತಾವೆ, ನಾಶ ಆಗುದಿಲ್ಲ. ನಾಶ ಆಗ್ಬೇಕಾದ್ರೆ ಈಗ ನೀವೇನ್ ಮಾಡ್ಬೇಕು? ಸ್ತ್ರೀ ಪರ್ಯಾಯವನ್ನು ನಾಶ ಮಾಡಬೇಕು. ಸ್ತ್ರೀ ಪರ್ಯಾಯವನ್ನು ನಾಶ ಮಾಡ್ಬೇಕಾದ್ರೆ ಮೊದಲು ಪ್ರತಿಮಾ ತಗೋಬೇಕು. ಪ್ರತಿಮೆಯೊಂದಿಗೆ ಸಲ್ಲೇಖನ ಪೂರ್ವಕ ಮರಣ ಮಾಡ್ಕೋಬೇಕು. ನೀವು ಪುರುಷ ಪರ್ಯಾಯವನ್ನು ಪಡ್ಕೋಬೇಕು. ಪುರುಷ ಪರ್ಯಾಯವನ್ನು ಪಡ್ಕೊಂಡು ದಿಗಂಬರ ವಸ್ತ್ರವನ್ನು ಧಾರಣೆ ಮಾಡಿ ಅದರಿಂದ ನೀವು ಸಂಪೂರ್ಣ ಕರ್ಮ ನಾಶ ಮಾಡಕ್ ಸಾಧ್ಯತೆ ಇದೆ. ಹೊರತಾಗಿ ಈ ಪರ್ಯಾಯದಿಂದ ಸಂಪೂರ್ಣವಾಗಿ ಕರ್ಮ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನ್ ಮಾಡಬಹುದು? ನಿರ್ಜರ ಮಾಡಬಹುದು. ನಿರ್ಜರನ ಮಾಡಿ 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 ನೀವೆಲ್ಲಿ ಹೋಗಿ ಹುಟ್ಟಬಹುದು? ಸ್ವರ್ಗದಲ್ಲಿ ಹೋಗಿ ಹುಟ್ಟಬಹುದು. ಅಲ್ಲಿಂದ ಪುನಃ ಇಲ್ಲಿ ಬರ್ಬೋದು. ಮತ್ತ ಮನುಷ್ಯ ಪರ್ಯಾಯ ಪಡ್ಕೋಬಹುದು. ಮನುಷ್ಯ ಪರ್ಯಾಯವನ್ನು ಪಡ್ಕೊಂಡ ದಿಗಂಬರ ಅವಸ್ಥೆಯನ್ನು ಧಾರಣೆ ಮಾಡ್ಕೊಂಡು ನೀವು ಕೂಡ ಆಗಬಹುದು. ಹಾಗೆ ಸೀತೆ ಮಾಡಿದಳು. ಸೀತೆ ಏನ್ ಮಾಡಿದಳು? ಸೀತಾದೇವಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ ತಕ್ಷಣ ಮತ್ತ ಅವರು ಸಂಸಾರ ಕಡೆ ಹೋಗ್ಬೋದಾಗಿತ್ತಲ್ಲ, ಹೋಗ್ಲಿಲ್ಲ. ಅವಳಂದಳು, ನನ್ನ ಹತ್ತಿರ ಎಷ್ಟು ಶಕ್ತಿ ಇದೆ, ಇಟ್ಟು ಶಕ್ತಿ ಇದೆ ಬಳಿಕ ನಾನು ಅದನ್ನು ಮತ್ತೆ ಪುನಃ ಸಂಸಾರ ಕೈಯಾಗಿ ನಾನು ಹಚ್ಚಲಿ ಅಂದಳಾಕಿ. ಅಲ್ಲಿಂದ ಸದಾ ಎಲ್ಲಿ ಹೋದಳು? ಆನೆ ಮೇಲೆ ಆರುಡವಾಗಿ ಕುತ್ಕೊಂಡು ಎಲ್ಲಿ ಹೋಗ್ಬಿಟ್ಲು? ದೀಕ್ಷಾ ಎದಕ್ ತಗೋರತ್ ಮಾತಾಜಿ ಹೋಗ್ಬಿಟ್ಲಾಕಿ. ಮತ್ತೆ ಅಲ್ಲಿ ಹೋಗ್ಲಿಲ್ಲ. ಅಲ್ಲೇ ಆನೆ ಮೇಲೆ ಕುತ್ಕೊಂಡು ಏನ್ ಮಾಡ್ಲು? ಕೇಶಲೋಚನೆ ಮಾಡ್ಬಿಟ್ಲು. ಅವಳು ಏನ್ ಮಾಡಿದಳು? ತನ್ನ ಪರ್ಯಾಯವನ್ನ ಸಾರ್ಥಕ ಮಾಡ್ಕೊಂಡ್ಲು. ಈಗ ಎಲ್ಲಿದ್ದಾಳ ಅವಳು? ಎಷ್ಟನೇ ಸ್ವರ್ಗ? 16ನೇ ಸ್ವರ್ಗದ ಅಹಮಿಂದ್ರ ಆಗಿದ್ದಾಳಂತೆ. ಅಲ್ಲಿಂದ ಸಿದಾ ಬರ್ತಾಳೆ. ಇನ್ನು ಬಹಳ ಭವಾದ ಹೋಗ್ತೀವಿ. ಅದ ಹೇಳ್ತೀವಲ್ಲ, 8 ಉತ್ಕೃಷ್ಟ 8 ಭವ. ಅದನ್ನ ಹೆಚ್ಚಂದ್ರೆ ಕಡಿಮೆ ಅಂದ್ರೆ 3 ಅಂತ ಹೇಳ್ತೀವಲ್ಲ. ಏನೇನೋ ಸಮೋಸನದೊಳಗೆ ಇನ್ನೂ ದನದರ ಚಕ್ರನ ಎಲ್ಲ ಚಕ್ರವರ್ತಿ ಏನೇನೋ ಪರ್ಯಾಯದ ವಾಕ್ಯವು ಅವೆಲ್ಲ ಆಗಿ ಅಂತ ಮೋಕ್ಷಕ್ಕೆ ಹೋಗ್ಬೋದು. ಹಾಗೆ ಸೀತಾದೇವಿ ಹಾಗೆ ನೀವು ಕೂಡ ಏನಾಗ್ಬೋದು? ಮೋಕ್ಷಕ್ಕೆ ಹೋಗಬಹುದು. ಇನ್ನ 8 ಕರ್ಮಗಳು ಏನ್ ಮಾಡ್ತವೆ ಮನುಷ್ಯನಿಗೆ? ಏನ್ ಮಾಡ್ತವೆ ಮನುಷ್ಯಗೆ? ಏನ್ ಮಾಡ್ತವೆ? ಜ್ಞಾನಾವರಣಿ ಕರ್ಮ ಜ್ಞಾನ ಪ್ರಕಟ ಆಗ್ಬಿಡಲ್ಲ. ನೀನ್ ಹೇಳ್ತೀವಲ್ಲ, ದರ್ಶನಾವರಣಿ ಕರ್ಮ ಇದ್ದದ್ದು ಏನ್ ಮಾಡ್ತತಿ? ದರ್ಶನ ಗುಣವನ್ನು ಪ್ರಕಟ ಮಾಡಕ್ ದರ್ಶನ ಆಗಕ್ ಬಿಡಲ್ಲ. ಮನೆ ಹತ್ತಿರ ಬಸ್ತಿ ಇರತ್ತೆ ಕೆಲವರಿಗೆ ಮನೆ ಹತ್ತಿರ ಬಸ್ತಿ ಇರತ್ತೆ, ಮಂದಿರ ಇರತ್ತೆ, ಜನಮಂದಿರ ಇರತ್ತೆ. ಹೋಗಿ ದರ್ಶನ ಮಾಡುವಂತ ಭಾವ ಆಗುದಿಲ್ಲ. ಯಾಕೆ ಭಾವ ಆಗುದಿಲ್ಲ? ಅದು ಹಿಂದಿನ ಜನ್ಮದಲ್ಲಿ ಮತ್ತೊಬ್ಬರಿಗೆ ದರ್ಶನದಲ್ಲಿ ಏನ್ ಮಾಡಿರ್ತದೆ? ವಿಘ್ನ ಹಾಕಿರುತ್ತೆ. ಆ ಕರ್ಮ ತೀವ್ರ ಉದಯ ಬಂದಾಗ ಆ ಸ್ವತಃ ಈ ಭಾವದಲ್ಲಿ ಆ ಜೀವಿಗೆ ಏನಾಗಲ್ಲ? ದರ್ಶನ ಮಾಡಬೇಕನ್ನುವಂತ ಭಾವ ಉತ್ಪತ್ತಿ ಆಗೋದಿಲ್ಲ ಅಂತ ನಾವೇನ್ ಮಾಡ್ತೀವಿ? ಎಷ್ಟು ಹೇಳ್ತೀವಿ ಅದು ಮಾಡೋದು. ಅದ್ರದ್ದು ಏನಿದೆ ನೋಡ್ರಿ, ಎರಡೂ ಇದೆ. ಆ ಜೀವದ ಉಪಾದಾನ ಶಕ್ತಿ, ಪುರುಷಾರ್ಥ ಶಕ್ತಿ ಬಿ ಕಡಿಮೆ ಇದೆ, ನಿಮಿತ್ ಸಿಗ್ತಾ ಇದೆ. ಆದ್ರೆ ಕರ್ಮ ತೀವ್ರ ಉದಯ ಇತ್ತಂದ್ರೆ ಅದ್ರ ದರ್ಶನ ಮಾಡಕ್ ಭಾವ ಉತ್ಪತ್ತಿ ಆಗ್ತದೆ. ನಮಗೆ ಇಲ್ಲಿವರೆಗೆ ಯಾಕೆ ಸಮ್ಯಕ್ ಪ್ರಾಪ್ತ ಆಗಿಲ್ಲ? ಅನಾದಿ ಕಾಲದಿಂದ ನಾವು ಸಂಸಾರ ಪರಿಭ್ರಮೆ ಮಾಡಾಕತ್ತೀವಿಲ್ರಿ, ಅನಾದಿ ಕಾಲದಿಂದ ಮಾಡ್ತಾ ಇದೀವಿಲ್ಲ. ಇಲ್ಲಿವರೆಗೆ ನಮಗೂ ಯಾಕೆ ಸಮ್ಯಕ್ ಪ್ರಾಪ್ತ ಆಗಿಲ್ಲ? ನಾವು ಯಾಕೆ ಮುಗಿಸ್ ಹೋಗ್ಲಿಲ್ಲ? ಇಲ್ಲಿವರೆಗೆ ನಮ್ಮದು ತೀವ್ರ ಕರ್ಮ ಇತ್ತು, ಮೋಹಿನಿ ಕರ್ಮದ ಉದಯ ಇಟ್ಟಿತ್ತು, ಆ ಸಮ್ಯಕ್ ಆಗ್ಬಿಡ್ತಾ ಇರ್ಲಿಲ್ಲ. ಅಷ್ಟು ಭಯಾನಕವಾದಂತ ತೀವ್ರ ಉದಯ ಇತ್ತು.
ಕರ್ಮದ ತೀವ್ರ ಉದಯ ಐತಂದ್ರೆ ಆ ಜೀವಿಗೆ ಏನೂ ಮಾಡೋಕ್ಕಾಗಲ್ಲ. ನಾವು ಅಂತೀವಲ್ಲ, ಏನಂತೀವಿ, ಎಷ್ಟು ಹೇಳ್ತೀವಿ ರೀ ನಾವು, ಎಷ್ಟು ಹೇಳ್ತೀವಿ, ಎಷ್ಟು ಎಲ್ಲ ಏನು ಮಂದಿರಕ್ಕೆ ಬರಲ್ಲ, ದರ್ಶನಕ್ಕೆ ಮಾಡಲ್ಲ ಅಂದೇವಿ. ಆ ಜೀವದಲ್ಲಿ ತೀವ್ರದ ಅನುಭಾಗಮ ಸ್ಥಿತಿ ಬಂದಿದ್ದ ಮೋಹಿನಿ ಕರ್ಮದ ಬಿದ್ದಿತ್ತಂದ್ರೆ, ದರ್ಶನ ಮೋಹನಿದ್ದು, ಆ ಕರ್ಮ ಏನು ಮಾಡಬಿಡಲ್ಲ ಅಂತಂದ್ರೆ ದರ್ಶನ ಮಾಡಲು ಬಿಡಲ್ಲ. ಯಾಕೆ? ಅದು ಕಟ್ಕೊಂಡ ಕರ್ಮ, ಅದೇ ಜೀವ ಕಟ್ಕೊಂಡಿರ್ತದೆ, ಅದು ದರ್ಶನಾವರಣ ಕರ್ಮ ಕಟ್ಕೊಂಡಿರ್ತದೆ. ವೇದನೆಯ ಕರ್ಮ ಏನು ಮಾಡುತ್ತೆ? ಸುಖ ದುಃಖವನ್ನು ಕೊಡುವಂತ ಕಾರ್ಯವನ್ನು ಮಾಡುತ್ತೆ. ಹೌದಿಲ್ಲ? ನಾವು ಯಾರನ್ನ ದೂರ್ತೀವಿ? ಕಷ್ಟ ಬಂದಾಗ ಯಾರನ್ನ ದೂರ್ತೀವಿ? ಯಾರನ್ನ? ಭಗವಂತರನ್ನು ದೂರ್ತೀವಿ ನಾವು. ಭಗವಂತ ನಾ ಇಷ್ಟೆಲ್ಲ ಮಾಡ್ತೀನಿ ಕರೆ, ನನಗೆ ಭಗವಂತ ಕಾಡ್ತಾ ಇದ್ದಾನೆ. ಭಗವಂತ ಕಾಡ್ತಾನನ್ರಿ ನೋಡ್ರಿ. ನಮಗೆ ಇನ್ನೂ ನಿಜವಾದಂತ ಶ್ರದ್ಧಾನ ಇಲ್ಲ. ನಿಜವಾದಂತ ಶ್ರದ್ಧಾನ ಇಲ್ಲ. ಕರ್ಮ ನಮಗೆ ಸುಖ ದುಃಖ ಕೊಡ್ತೈತೋ, ಅಥವಾ ನಾವು ಮಾಡಿದಂತ ಕರ್ಮವೇ ಸುಖ ದುಃಖ ಕೊಡ್ತೈತೋ, ಅಥವಾ ಭಗವಂತ ಕೊಡ್ತಾನೋ? ಇಲ್ಲಿ ವೇದನೆ ಕರ್ಮದ ಅರ್ಥ ನಾವು ತಿಳಿದಿದ್ದು ಅಂತಂದ್ರೆ ಏನ್ ಮಾಡ್ತೀವಿ? ಕರ್ಮದ ಮೇಲೆ ಹಾಕಿ ಸುಮ್ಮನೆ ಆಗಿಬಿಡ್ತೀವಿ. ಹೌದಿಲ್ಲ? ಮತ್ ಪುರುಷಾರ್ಥ ಮಾಡಕ್ ಶುರು ಮಾಡ್ತೀವಿ. ಅಷ್ಟೇ ಕರ್ಮದ ಮೇಲೆ ಹಾಕಿ ಸುಮಾಗಲ್ಲ, ಮತ್ತೆ ನಿಜವಾದಂತ ಪುರುಷಾರ್ಥ ಮಾಡಕ್ ಶುರು ಮಾಡ್ತೀವಿ. ಇದೆಲ್ಲ ಕರ್ಮ ಐತಿ, ನಂದ ಏನ್ ಮಾಡಕ್ ಸಾಧ್ಯ ಇಲ್ಲ. ಹೌದಿಲ್ಲ? ಇದೆಲ್ಲ ನಂದ ಕರ್ಮವಿದೆ, ಕರ್ಮದ ಆಟವಿದೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ? ಮತ್ತೆ ಪುರುಷಾರ್ಥವನ್ನ ಮಾಡ್ತಾ ಹೋಗ್ತೀವಿ. ಮೋಹಿನಿ ಕರ್ಮ ಏನ್ ಮಾಡುತ್ತೆ? ಶ್ರದ್ಧಾನ ಮತ್ತು ಚಾರಿತ್ರ ಆಗುವುದಿಲ್ಲ. ದರ್ಶನ ಮೋಹಿನಿ ಶ್ರದ್ಧಾನ ಉತ್ಪತ್ತಿ ಆಗಿಬಿಡುವುದಿಲ್ಲ. ಚಾರಿತ್ರ ಮೋಹಿನಿ ಚಾರಿತ್ರ ವರ್ತ ನೇಮ ಧಾರಣೆ ಮಾಡುವಂತ ಭಾವನೆ ಉತ್ಪನ್ನ ಆಗುವುದಿಲ್ಲ. ಈಗ ನಮಗೆಲ್ಲ ಯಾವ್ದು ಕರ್ಮವಿದೆ? ನಮಗೆಲ್ಲ ಚಾರಿತ್ರ ಮೋಹಿನಿ ಕರ್ಮವಿದೆ. ಯಾಕೆ? ಆಚಾರ್ಯಗಳು ಇರುವವರೆಗೂ ಕೂಡ ಅವರಿಂದ ನಮಗೆ ಮಹಾಭಾರತ ಸಿಗಲೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದಿವೆ, ಎಷ್ಟು ಸಲ ಹೋದಿವೆ, ನಿವೇದನೆ ಮಾಡಿವೆ, ಆದರೆ ಚಾರಿತ್ರ ಮೋಹಿನಿ ಕರ್ಮ ಯಾವುದು ಕರ್ಮ ತೀವ್ರದೇ ಇದೆ? ಯಾವುದಿದೆ? ಚಾರಿತ್ರ ಮೋಹಿನಿ ಕರ್ಮ ಉದಯ ತೀವ್ರ ಇದ್ದಾಗ ನಾವು ಎಷ್ಟು ಪದೇ ಗುರುಗಳ ಹತ್ತಿರ ಹೋಗಿ ನಿವೇದನೆ ಮಾಡಿದ್ರು ಕೂಡ ನಮಗೆ ಅದು ವರ್ತ ಪ್ರಾಪ್ತ ಆಗುವುದಿಲ್ಲ. ನಾವು ಪುರುಷಾರ್ಥ ಮಾಡಿಲ್ಲ ಅಂತ ಅಲ್ಲ, ಪುರುಷಾರ್ಥ ಮಾಡಿಲ್ಲ ಅಂತಂದ್ರೆ ನಮ್ಗೆ ತಪ್ಪದು. ಪುರುಷಾರ್ಥ ಮಾಡಿದಿವೆ, ಆದರೂ ಕೂಡ ಆ ಪುರುಷಾರ್ಥಕ್ಕೆ ನಮಗೆ ಫಲ ಸಿಗಲಿಲ್ಲ ಅಂತಂದ ಮೇಲೆ ನಮಗೆ ಆಚಾರ್ಯಗಳು ದೂರ ಐತೆನಾ? ಎಲ್ಲ ಬೇರೆದವ್ರು ನಮ್ಕಿಂತ ಹಿಂದೆ ಬಂದವ್ರಿಗೆಲ್ಲ ದೀಕ್ಷಾ ಕೊಡ್ತಾ ಇದ್ದಾರೆ. ನಮ್ಕಿಂತ ಹಿಂದೆ ಬಂದು ಈಗ 2 ವರ್ಷದಿಂದ ಬ್ರಹ್ಮಚಾರಿ ವರ್ತ ತೊಗೊಂಡ್ರೆ ಕ್ಷುಲ್ಲಕ ದೀಕ್ಷಾ ಆಗಿ ಹೋದೆವು. ಹೌದಾ? ಹಾಗಾದ್ರೆ ನಾವು 24 ವರ್ಷ ಆಯ್ತು, ಇನ್ನೂ ನಾವು ಇಲ್ಲೇ ಕೂತೀವಿಲ್ಲ ಅಂತಂದ್ರೆ ಅದು ನಮ್ಮ ಕರ್ಮ ಐತೆ. ಅವ್ರೇನು ಮಾಡವ್ರದಾರೆ? ನಮಗೆ ಚಾರಿತ್ರ ಮೋಹಿನಿ ಕರ್ಮ ಇದ್ದಾಗ ಆ ಗುರುಗಳಿಗೆ ಇವ್ರಿಗೆ ಕೊಡ್ಬೇಕನ್ನುವಂತ ಭಾವನೆ ಉತ್ಪತ್ತಿ ಆಗೋಲ್ಲ. ನಮ್ಮ ಕರ್ಮ ಹೃದಯ ಇರ್ತದೆ ಅಂತ ಏನ್ ಮಾಡ್ಬೇಕಾದ್ರೆ ಇದ್ರೊಳಗನೆ ಚಾರಿತ್ರ ಅನುವೃತ್ತವನ್ನು ಪಾಲನೆ ಮಾಡ್ತಾ ನಿರ್ದೋಷ, ಅದರೊಳಗೆ ಏನ್ ಮಾಡೋದು? ಪುರುಷಾರ್ಥವನ್ನು ಮಾಡ್ತಾ ಕರ್ಮ ನಿರ್ಜರೇನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ಬಿಡುದು. ಆಕುಲ್ ವ್ಯಾಕುಲ ಆಗುದಿಲ್ಲ. ಆಕುಲ ಅದನ್ನು ಮತ್ತೆ ಕರ್ಮ ಕೊಡ್ತೈತಿ. ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಮ್ಗಿಂತ ಹಿಂದಿನವ್ರಿಗೆಲ್ಲ ಸಿಗ್ತಲ್ಲ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಾವ್ ಏನ್ ತಪ್ಪು ಮಾಡಿದೀವಿ ಅಂತ, ಏನ್ ಕರ್ಮ ಮಾಡಿದೀವಿ ಅಂತ ಆಕುಲ್ ವ್ಯಾಕುಲ ಮಾಡ್ಕೊಳ್ಳೋದು ತಿಳ್ಕೊಡ್ರಿ ನೀವು. ಮತ್ತೆಷ್ಟು ಅಶುಭ ಕರ್ಮಗಳು ಆತ್ಮನಿಗೆ ಬಂಧಿಸಿಕೊಳ್ತಾವೆ. ಇದೆಲ್ಲ ಹಿಂದಿನ ಜನ್ಮದ ಮೋಹಿನಿ ಕರ್ಮದ ಉದಯ ಐತಪ್ಪ, ಚಾರಿತ್ರ ಮೋಹಿನಿದ, ಅದಕ್ಕೆ ನಮ್ಗೆ ಸಿಗ್ತಾ ಇಲ್ಲ, ಮುಂದಾದ್ರೂ ಸಿಗಬಹುದಲ್ಲ, ಇದಂತ ವಿಶ್ವಾಸ ಇರ್ತಾನೆ. ಅನುವೃತದೊಂದಿಗೆ ಸಲ್ಲೇಖನ ಪೂರ್ವಕ ಮರಣ ಮಾಡಿಕೊಂಡಾಗ 8 ಭವದೊಳಗೆ ನಮಗೆ ಮುಕ್ತಿ ಸಿಗೋದಂತ ಗ್ಯಾರಂಟಿ ಇರ್ತಾನೆ. ಮತ್ತೆ ನಾವು ಅಂಜಬೇಕು, ಮತ್ತೆ ವಿಕಲ್ಪ ಮಾಡ್ಕೋಬೇಕು? ವಿಕಲ್ಪ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಮೋಹಿನಿ ಕರ್ಮ, ಆಯು ಕರ್ಮ ಏನ್ ಮಾಡತ್ತೆ? ನಮ್ಮನ್ನೆಲ್ಲ ಇಂತಿಷ್ಟ ಸಮಯದವರೆಗೆ ಒಂದು ಇದ್ರೊಳಗ ಬಂಧನ ಮಾಡಿಡುತ್ತೆ ಅಂತಾರಲ್ಲ. ಕೆಲವರು ವಯಸ್ಸಾದವರು, ರೋಗದಿಂದ ನೆರಡ್ತಾ ಇದ್ದವ್ರು ಏನಂತಾರೆ? ಭಗವಂತ ನಮ್ಮನ್ನು ಕರ್ಕೋವಲ್ಲ. ಆ ಭಗವಂತ ಕರ್ಕೋತಾನ ಅಥವಾ ಆಯು ಕರ್ಮ ಮುಗಿಬೇಕು? ಆಯು ಕರ್ಮ. ಆದ್ರೆ ನಾವ್ ಯಾರ ಮೇಲೆ ಹೋಗ್ತೀವಿ? ಭಗವಂತನ ಕಡೆ ಹೋಗ್ತೀವಿ. ಭಗವಂತ ನಮ್ಮನ್ನ ಇನ್ನೂ ಕರ್ಕೋವಲ್ಲ, ನಮ್ಗೆ ಸಾಕಾಗಿದೆ ಅಂದ್ರೆ ಆಯು ಮುಗಿಯುವವರೆಗೆ ಭಗವಂತ ಏನೂ ಮಾಡಕ್ ಸಾಧ್ಯ ಇಲ್ಲ. ಆಯು ಮುಗಿದಿತ್ತಂದ್ರೆ ತಿಳ್ರಿ, ಯಾರನ್ನು ಉಳಿಸಾಕು ಸಾಧ್ಯ ಇಲ್ಲ, ಯಾರು ಸಾಯಿಸಾಕು ಸಾಧ್ಯ ಇಲ್ಲ. ಆಯು ಕರ್ಮ ಗಟ್ಟಿತ್ತು, ಸಾಯಕ್ಕೂ ಸಾಧ್ಯ ಇಲ್ಲ ಬೇಗ. ಮತ್ತ ಆಯು ಕರ್ಮ ಮುಗಿದಿತ್ತು, ಬದುಕ್ಸಾಕು ಸಾಧ್ಯ ಇಲ್ಲ. ನೋಡ್ರಿ ನೀವ ಎಂತವ್ರ ಇದನ್ನಾಗಿ ಹೋದ್ರು, ಚಕ್ರವರ್ತಿ ತೀರ್ಥಂಕರು ಕೂಡ ಅವ್ರನ್ನ ಅವ್ರ ಭಗವಂತರ ಶಾಶ್ವತ ಇರ್ಬೇಕಾಗಿತ್ರ ಇಲ್ಲೇ ಉಪದೇಶ ಮಾಡ್ತಾ ಅವ್ರನ್ನೂ ಏನು ಮಾಡಕ ಆಗೋದಿಲ್ಲ. ಈ ಕರೋನಾ ಇತ್ತಪ್ಪ, ಕರೋನಾ ಟೈಮ್ದಾಗ ಎಷ್ಟೋ ಜನ ಕರೋನಾ ಭಾರಿ ಸೀರಿಯಸ್ ಇತ್ತು, ಆದ್ರೂ ಕೂಡ ಬದುಕಿ ಬಂದ್ರು. ಕೆಲವರಿಗೆ ಸ್ವಲ್ಪ ನಾರ್ಮಲ್ ಇತ್ತು, ಆದ್ರೂ ಏನಾದ್ರು ತೀರ್ ಹೋದ್ರು. ಇದೇನೈತೆ? ಆಯು ಕರ್ಮ. ನಾಮಕರ್ಮ ಶರೀರದ ರಚನೆ ಮಾಡುತ್ತೆ. ವಿವಿಧ ಪ್ರಕಾರ ಶರೀರ ರಚನೆ ಮಾಡೋದು ಯಾವುದು? ನಾಮಕರ್ಮ. ನಾವು ಏನ್ ಮಾಡ್ತೀವಿ? ಅವಾಗೂ ಭಗವಂತನ ದೂರ್ತೀವಿ.
ಭಗವಂತ ಮಗ ಕೊಟ್ಟ ಒಂದು ಮಗ ಇರುವಂತ ಅದು ಕುರುಡ ಕಣ್ಣಿಲ್ದವನ ಮತ್ ಕಾಲಿಲ್ದವನಾಗಿ ಮಾಡ್ತು, ಕುಂಟನಾಗಿ ಮಾಡ್ತು ಅಂತ ಅಂತೀವಿಲ್ಲ. ಇಂಥ ಕುಂಟ ಕಿವುಡನಾಗಿ ಮಾಡ್ತು, ಮೂಕನಾಗಿ ಹುಡಿಸ್ತು. ಹಿಂಗ್ ಭಗವಂತ ಯಾಕೆ ನಾವು ಮಕ್ಕಳ ಎಂತ ಕೊಟ್ಟ? ಭಗವಂತ ಮಕ್ಕಳ ಕೊಡ್ತಾನೋ ಅಥವಾ ನಮ್ಮ ಕರ್ಮ, ಆ ಜೀವದ ಕರ್ಮ ಇರ್ತೈತೋ? ಆ ಜೀವದ ಕರ್ಮ ಇರ್ತದ, ನಿಮ್ಮದ ಕರ್ಮ ಇರ್ತೈತಿ? ಆ ಜೀವದ ಕರ್ಮ, ಸ್ವತಃ ಜೀವದ ಕರ್ಮ ಇರ್ತೈತಿ. ಆ ಪ್ರಕಾರದ ನಾಮಕರ್ಮದಿಂದಾಗಿ ಹುಟ್ಟತ್ತೆ. ನಾಮ ಗೋತ್ರ ಕರ್ಮ ಏನ್ ಮಾಡುತ್ತೆ? ಉಚ್ಚ ನೀಚ ಕುಲದಲ್ಲಿ ಜನ್ಮ ಕೊಡುತ್ತೆ. ಅಂದ್ರೆ ನಾವು ಜೈನ ಕುಲದಲ್ಲಿ ಹುಟ್ಟಿದ್ರು ಕೂಡ ನೀಚ ಆಚರಣೆಯನ್ನು ಮಾಡಿದೀವಿ ಅಂತ ತಿಳ್ಕೊಡ್ರಿ, ಮತ್ತ ಮುಂದಿನ ಭವ ನಮಗೆ ಯಾವ್ದು ಕಟ್ಟಿಟ್ಟ ಬುತ್ತಿ? ನೀಚ ಕುಲ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ನಾವೀಗ ನಮ್ಮ ಕುಲಕ್ಕೆ ಯೋಗ್ಯವಾದಂತ ಆಚರಣೆಗಳನ್ನು ಮಾಡಿ ನಾವೇನ್ ಮಾಡಬೇಕು? ಜೀವನವನ್ನ ಸಾರ್ಥಕ. ಅಂತರಾಯ ಕರ್ಮ ಏನ್ ಮಾಡುತ್ತೆ? ದಾನ ಲಾಭ ಭೋಗ ಭೋಗಗಳಲ್ಲಿ ವಿಘ್ನವನ್ನು ಉಂಟು ಮಾಡುತ್ತೆ. ಯಾಕೆ? ನಾವು ಅವರಿಗೆ ಮಾಡಿ ಬಂದಿರ್ತೀವಿ. ಅದ ಈ ರೀತಿ ಮಾಡುವಂತ ಕರ್ಮ ಯಾವುದೋ ಅಂತರ. ಈ 8 ಕರ್ಮ ರೂಪಿ ಮಲವನ್ನ ಸ್ವಚ್ಛಗೊಳಿಸಿದವರು ಯಾರು? ಯಾರು? ಸಿದ್ಧ ಭಗವಂತರು. ಮತ್ತು 4 ನಾಶ ಮಾಡಿದವರು ಯಾರು? ಅನಂತ ಭಗವಂತರು. ಮತ್ತೇನು ಮಾಡ್ಕೊಂಡಿದ್ದಾರೆ? ಅವರು ನಾಶ ಮಾಡಿಕೊಂಡು ಶಾಶ್ವತ ಸುಖವನ್ನು ಪಡ್ಕೊಂಡಿದ್ದಾರೆ ಮತ್ತು ಅನಂತ ಸುಖವನ್ನು ಪಡ್ಕೊಂಡಿದ್ದಾರೆ. ಅನಂತ ಸುಖವನ್ನು ಭೋಗಿಸಬೇಕಾದ್ರೆ ಮತ್ತೇನ್ ಬೇಕು? ನಮ್ಮ ಹತ್ತಿರ ಅನಂತ ವೀರಗುಣನೂ ಬೇಕು. ಅಂತಾರಲ್ಲ, ಹಲ್ಲಿದ್ರ ಕಡ್ಲಿಲ್ಲ, ಕಡ್ಲಿದ್ರ ಹಲ್ಲಿಲ್ಲ. ತಿಂದದ್ದು ಪಚಿಸ್ಬೇಕಲ್ಲ. ಆ ಸುಖ, ಆ ಅನಂತ ಸುಖವನ್ನು ಭೋಗಿಸ್ಬೇಕಾದ್ರೂ ಕೂಡ ಜೀವ ಹತ್ತಿಕ್ಕೆ ಏನ್ ಬೇಕು? ಅನಂತ ಶಕ್ತಿ ಬೇಕು. ಅನಂತ ವೀರ್ಯ ಅಂದ್ರೇನು? ಶಕ್ತಿ. ಅದಿದ್ದಾಗ ಅದನ್ನು ಭೋಗಿಸ್ಲಿಕ್ಕೆ ಸಾಧ್ಯ. ದೇಹ ಸರಳ ಕರಿಯ ಜಗತ್ತಮೇ ಭವಿಜನಕೋ ಶಿವಗೈ. ಅತ್ಯಂತ ಸರಳ ಮಾಡಿ ಹೋದ್ರು. ಯಾವ್ದು? ಮೋಕ್ಷ ಮಾರ್ಗವನ್ನು. ಯಾರು? ತೀರ್ಥಂಕರರು. ಯಾರು? ತೀರ್ಥಂಕರು ಸರಳ ಮಾಡಿದರು. ಸರಳ ಕರಿ ಯಾ ಜಗತ್ತಮೇ, ಈ ಜಗತ್ತಿನಲ್ಲಿ, ಲೋಕದಲ್ಲಿ, ಸಂಸಾರದಲ್ಲಿ ಏನ್ ಮಾಡಿದ್ರು? ಸರಳ ಮಾಡಿದ್ರು. ಯಾವ್ದು ಸರಳ ಮಾಡಿದ್ರು? ಭವಿಜನಕೋ ಶಿವಗೈ. ಭವಿಜನಕೋ, ಭವಿ ಅಂದ್ರ ಭವ್ಯ ಜನ, ಭವ್ಯ ಜನರಿಗೆ ಶಿವ ಅಂದ್ರ ಮೋಕ್ಷ ಮಾರ್ಗವನ್ನ ಏನ್ ಮಾಡಿ ಹೋದ್ರು? ಸರಳ, ಅತ್ಯಂತ ಸರಳಗೊಳಿಸಿ ಹೋದ್ರು. ಅವರ ಮೊದಲೇನ್ ಹೇಳಿದ್ರು? ಮಹಾವ್ರತ ಅಂದ್ರ ಮುನಿ ಧರ್ಮ ಮತ್ತು ಶ್ರಾವಕ ಧರ್ಮ ಉಪದೇಶವನ್ನು ಕೊಟ್ಟರು. ನಿಮಗೆ ಮುನಿ ಆಗಲಿಕ್ಕೆ ಸಾಧ್ಯವಿಲ್ಲಲ್ಲ, ಮಹಾವ್ರತವನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಎಲ್ಲ ಪರಿಗ್ರಹದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅದು ನೀವು ಮನೆಯೊಳಗೆ ಇದ್ದುಕೊಂಡು ಉತ್ತಮ ಶ್ರಾವಕರಾಕೊಂಡು ಅನುವರ್ತಾದಿಗಳನ್ನು ಪಾಲನೆ ಮಾಡ್ಕೊಂಡು ಏನ್ ಮಾಡ್ಕೋಬಹುದು? ನೀವು ಕೂಡ ಮೋಕ್ಷಕ್ಕೆ ಹೋಗಬಹುದು ಅಂತ ಎರಡೂ ನಮಗೆ ಉಪದೇಶ ಮಾಡಿ ಕೊಟ್ಟು ಹೋಗ್ಬಿಟ್ರು. ಅಂದ್ರೆ ಸರಳವನ್ನ ಮಾಡಿದ್ರು. ಅತ್ಯಂತ ಮೋಕ್ಷ ಮಾರ್ಗವನ್ನ ಸರಳವಾಗಿ ಸ್ಪಷ್ಟವಾಗಿ ನಮಗೆ ಕಣ್ಣು ಮುಂದೆ ಏನ್ ಮಾಡಿದ್ರು? ತೋರಿಸಿ ಹೋದ್ರು. ಅವರು ಎಲ್ಲಿ ಹೋದ್ರು? ಮೋಕ್ಷಕ್ಕೆ ಹೋದ್ರು. ಹಾಗೆ ನಮ್ಮೆಲ್ಲರ ಆತ್ಮನು ಕೂಡ ಮೋಕ್ಷಕ್ಕೆ ಹೋಗಬೇಕಾದ್ರೆ ನಾವು ಏನ್ ಮಾಡಬೇಕು? ಕರ್ಮಗಳನ್ನ ತೊಳ್ಕೊಲಿಕ್ಕೆ ಇಚ್ಛಾ ಪಡಬೇಕು. ಹಾಗೆ ಬೆಳಗಿನ ಜಾವ ಶರೀರ ಶುದ್ಧಿ ಮಾಡ್ಕೊತೀವಿ, ಅದೇ ಪ್ರಕಾರವಾಗಿ ಆತ್ಮಶುದ್ಧಿ ಕೂಡ ಅವಶ್ಯಕ ಇದೆ. ಆತ್ಮಶುದ್ಧಿ ಅದರಿಂದಾಗತ್ತೆ? ಜಪ ತಪ ವ್ರತ ನೇಮಾದಿಗಳಿಂದಲೇ ಆತ್ಮಶುದ್ಧಿ ಆಗಲಿಕ್ಕೆ ಸಾಧ್ಯವಿದೆ. ಆತ್ಮ ಪವಿತ್ರ ಆಗಲಿಕ್ಕೆ ಸಾಧ್ಯ ಇದೆ. ಆತ್ಮ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವೇನು ಮಾಡೋಣ? ಆತ್ಮನನ್ನ ಸ್ವಚ್ಛ ಮಾಡಿಕೊಳ್ಳೋಣ. ತುಮ ಪದ ಪಂಕಜ ಪೂಜತೆ ವಿಘ್ನ ರೋಗ ಟರ ಜಾಯ್, ಶತ್ರು ಮಿತ್ರ ತಾಪೋ ಧರೆ ವಿಷ ನಿರ್ವಿಷ ತಾತಾಯ್. ತುಮ ಪದ ಪಂಕಜ ಪೂಜತೆ. ನಿಮ್ಮ ತುಮ ಅಂದ್ರೆ ನಿಮ್ಮ, ಪದ ಅಂದ್ರೆ ಪಾದಗಳ, ಪಂಕಜ ಅಂದ್ರೆ ಪವಿತ್ರ ಕಮಲಗಳು ಏನ್ ಮಾಡ್ತವೆ? ಪೂಜತೆ. ಏ ದೇವಾದಿ ದೇವನೇ, ಏ ಹರಂತ ದೇವನೇ, ಏ ವಿತ್ರಾಗ ಭಗವಂತನೇ, ನಿಮ್ಮ ಪವಿತ್ರವಾದಂತ ಪಾವನವಾದಂತ ಚರಣ ಕಮಲಗಳ ಪೂಜತೆ, ಪೂಜೆಯಿಂದ ಏನಾಗತ್ತೆ? ವಿಘ್ನ ರೋಗಟ್ಟರಜ, ವಿಘ್ನಗಳೆಲ್ಲ ಏನಾಗ್ತವೆ? ದೂರ ಆಗಿ ಹೋಗ್ತವೆ. ಅದಕ್ಕೆ ಇದ್ರಾಗ ಹೇಳ್ತಿರಲ್ಲ ಪೂಜಾದೊಳಗ ಏನ್ ಹೇಳ್ತೀರಿ? ವಿಘ್ನೌಗ ಪ್ರಳಯಮ್ಯಾಂತಿ ಶಾಕಿನಿ ಭೂತ ಪನ್ನಗ ವಿಷ ನಿರ್ವಿಷ್ಟಾಮ್ಯಾಂತಿ ಸ್ತೂಯಮಾನೇ ಜಿನೇಶ್ವರೇ. ಬಸ್ ಭಗವಂತನ ಸ್ತುತಿ ಮಾಡೋದ್ರಿಂದ, ಅಲ್ಲಿ ಹೇಳಿ ಪೂಜೆದಿಂದ ಅಲ್ಲ, ಬರೇ ಸ್ತುತಿ ಮಾಡೋದ್ರಿಂದ, ಕೈಗಳನ್ನು ಜೋಡಿಸಿ ಸ್ತುತಿ ಮಾಡ್ಕೋತ ಕುತ್ಕೊಂಡ್ರೆ ನಿಮ್ಗೆ ಅಲ್ಲೆಲ್ಲ ಆಗುತ್ತೆ. ಏನಾಗುತ್ತೆ? ವಿಘ್ನೌಗ ಪ್ರಳಯಮ್ಯಾಂತಿ, ವಿಘ್ನಗಳು ಏನಾಗ್ತವೆ? ಪ್ರಳಯಂ ಅಂದ್ರೆ ನಾಶ ಆಗ್ತವೆ. ಅದರಿಂದ ಏನಾಗ್ತವೆ? ಜಿನೇಶ್ವರ ಭಗವಂತನ ಸ್ತುತಿ ಮಾಡೋದ್ರಿಂದ. ನೋಡ್ರಿ, ಭಗವಂತನ ಸ್ತುತಿಯೊಳಗೆ ಎಷ್ಟು ಅದ್ಭುತವಾದಂತಹ ಶಕ್ತಿ. ಅದಕ್ಕೆ ಏನ್ ಹೇಳ್ತಾರೆ? ಏಕಾಪಿ ಸಮರ್ಥ್ಯಂ ದುರ್ಗತಿಂ ನಿವಾರಯಿತು ಪುಣ್ಯಾನ ಚ ಪೂರಯಿತು ದಾತು ಮುಕ್ತ ಶ್ರೀಯಂ ಕೃತಿನಃ.
ಏನ್ ಹೇಳ್ತಾರೆ? ಏಕಾಪಿ ಸಮರ್ಥ್ಯಂ. ಎಂದ ಸಮರ್ಥತೆ? ಏನು ಸಮರ್ಥತೆ? ಜಿನಭಕ್ತಿರ್ ದುರ್ಗತಿಂ ನಿವಾರತಿಯು. ದುರ್ಗತಿಯನ್ನು ದೂರವಾಗಬೇಕಾಗಿದ್ರೆ ನಿಮಗೆ ದುರ್ಗತಿ ಅದಕ್ಕಂತಾರೆ ನರಗತಿ ಮತ್ತು ತ್ರಿಯಂಚಗತಿಗೆ ದುರ್ಗತಿ ಅಂತಾರೆ. ದೇವಗತಿ ಮತ್ತು ಮನುಷ್ಯಗತಿಗೆ ಅಂತಾರೆ ಸುಗತಿ ಅಂತಾರೆ. ಆ ದುರ್ಗತಿಯಿಂದ ನಿಮ್ಮ ಆತ್ಮನನ್ನು ನೀವು ದೂರಗೊಳಿಸಬೇಕಾಗಿದ್ರೆ ಏನ್ ಮಾಡ್ಕೋಬೇಕು? ಏನ್ ಮಾಡ್ಕೋಬೇಕು? ಬಸ್ ಭಗವಂತನ ಸ್ತುತಿ ದರ್ಶನ ಮಾಡಬೇಕು. ಏಕಾಪಿ ಸಮರ್ಥ್ಯಂ ಜಿನಭಕ್ತಿರ್. ಜಿನೇಂದ್ರ ಭಗವಂತನ ಭಕ್ತಿಯೇ ದುರ್ಗತಿ ನಿವಾರಿತು. ದುರ್ಗತಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟು ಶಕ್ತಿ ಇತ್ತು ನೋಡ್ರಿ ಭಗವಂತನ ಇದ್ರೊಳಗ. ಆ ಚಿಂತೆ ಶಕ್ತಿ, ಆ ಶಕ್ತಿಗೆ ಹೇಳಕ್ಕೆ ಮಹಿಮೆ, ಹೇಳಕ್ ಶಕ್ತಿ ಮಹಿಮೆನ ಒಂದು ನಾಲಿಗೆಯಿಂದ ಸಾಲಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ನಾಲಿಗೆಯನ್ನು ಮಾಡಿ ಹೇಳಿದ್ರು ಕೂಡ ಕಡಿಮಿದೆ. ಪುಣ್ಯಾನಚ ಪೂರಯಿತು. ಪುಣ್ಯವನ್ನು ಕೊಡುವಂತ ಶಕ್ತಿ ಪೂರಯಿತು ಅಂದ್ರೆ ಪೂರ್ಣ ಮಾಡುವುದು, ಪುಣ್ಯವನ್ನು ಒದಗಿಸುವುದು. ಎದರಲ್ಲಿ ಶಕ್ತಿ ಇದೆ? ಜಿನೇಂದ್ರ ಭಕ್ತಿಯಲ್ಲಿ ಶಕ್ತಿ ಇದೆ. ಅಷ್ಟೇ ಅಲ್ಲ, ಧಾತು ಮುಕ್ತಿ ಶ್ರೀಂ ಕೃತಿನ, ಮುಕ್ತಿಯನ್ನು ಕೊಡುವಂತ ಶಕ್ತಿ ಕೂಡ ಎದುರಾಗಿದೆ. ಎದುರಾಗಿದೆ ಭಗವಂತನ ಭಕ್ತಿಯೊಳಗಿದೆ. ಎಷ್ಟು ಚಂದ ಹೇಳಿದಾರ ನೋಡ್ರಿ. ಅವೆಲ್ಲ ಒಂದೊಂದು ಶ್ಲೋಕಗಳ ಅರ್ಥ ನೀವು ತಿಳ್ಕೊಂಡು ಹೋಗಿಬಿಟ್ರಂದ್ರೆ ಸಾಕು. ಹೆಚ್ಚು ಓದುದ ಅವಶ್ಯಕತೆನೇ ಇಲ್ಲ. ಯಾರಿಗೆ ಈ ಸಂಸಾರದಿಂದ ಭಯಭೀತ ಐತಲ್ಲ, ಯಾರಿಗೆ ಸಂಸಾರದಿಂದ ಮುಕ್ತಿ ಹೊಂದಬೇಕು ಅನ್ನೋ ಆಸೆ ಐತಲ್ಲ, ಅವ್ರಿಗೊಂದು ಎರಡೇ ವಾಕ್ಯ ಸಾಕು. ಮತ್ತೆ ಯಾರಿಗೆ ಬೇಡಾಗೈತಲ್ಲ, ಎಟ್ಟು ಸುರಿದ್ರು ಬಿ ಏನು ಪ್ರಯೋಜನ ಐತಿ? ಮ್ಯಾಲ ಈ ಕಡೆ ಕೇಳಿ, ಈ ಕಡೆ ಬಿಡುದಲ್ಲ. ಗ್ರಹಣ ಮಾಡುವಂತ ಶಕ್ತಿ ಬೇಕು. ಮಣ್ಣಿನಂಗ ಆಗಬೇಕು, ಇವನ ಕಲ್ಲಿನಂಗ ಆಗಿರಬಾರ್ದು. ನಾವು ಕಲ್ಲಿನ ಮೇಲೆ ಎಷ್ಟು ನೀರನ್ನು ಸುರಿದ್ರು ಕೂಡ ಏನಾಗತ್ತದು? ಗ್ರಹಣ ಮಾಡತ್ತೇನ? ಗ್ರಹಣ ಮಾಡೋದಿಲ್ಲ. ಹಾಗೆ ಕಲ್ಲಾಗಿ ಬದುಕಬಾರ್ದು, ನಾವು ಮಣ್ಣಾಗಿ ಬದುಕಬೇಕು. ಮಣ್ಣಿನೊಳಗೆ ಎಷ್ಟು ನೀರು ಸುರಿದ್ರೆ ಏನಾಗುತ್ತೆ? ಮೃದುತ್ವ ಬರುತ್ತೆ. ಅದರೊಳಗೆ ಬೀಜ ಹೋದ್ರೆ ಏನಾಗುತ್ತೆ? ಹುಟ್ಟಿ ಬೆಳೆದ ಹೆಮ್ಮರವಾಗಿ ಫಲ ಕೊಡುತ್ತೆ. ಹಾಗೆ ನಾವು ಏನಾಗಬೇಕು? ಮಣ್ಣಿನ ಹಂಗ ಆಗಬೇಕೇ ವಿನಃ ಕಲ್ಲಿನಂಗ ಆಗಿ ಬದುಕಲಿಕ್ಕೆ ಇಚ್ಛೆ ಪಡಬಾರದು. ನಾವು ಸ್ವಲ್ಪ ಗ್ರಹಣ ಮಾಡಿದ ತಕ್ಷಣ ಅದನ್ನ ಸಾಯಂಕಾಲ ಹೋದ ತಕ್ಷಣ ಚಿಂತನೆ ಮಾಡಬೇಕು. ನಾನು ಇವತ್ತಿಷ್ಟೆಲ್ಲ ಸ್ವಾಧ್ಯಾಯ ಮಾಡಿದಲ್ಲ, ಅದರೊಳಗೆ ಎಷ್ಟು ಗ್ರಹಣ ಮಾಡಿದೆ? ನನ್ನ ಜೀವನಕ್ಕೆ ನಾನು ಎಷ್ಟು ತಗೊಂಡೆ? ನನಗೆ ಜೀವನಕ್ಕೆ ಬೇಕಾದ್ರೆ ನಾನು ಎಷ್ಟು ಗ್ರಹಣ ಮಾಡಿದೆ? ಇವತ್ತು ನಾನು ಏನು ಮಾಡಿದೆ? 1 ತಾಸು ಸ್ವಾಧ್ಯಾಯವನ್ನು ಕೇಳಿದೆ, ಒಂದು ತಾಸು ಸ್ವತಃ ಸ್ವಾಧ್ಯಾಯವನ್ನ ಮಾಡಿದೆ. 2 ಗಂಟೆ ನನ್ನ ಸ್ವಾಧ್ಯಾಯದೊಳಗೆ ಕಳೆದು ಇವತ್ತು ಬೆಳಗಿನಿಂದ ಸಾಯಂಕಾಲದವರೆಗೆ. ಆದ್ರೆ ಅದರೊಳಗಿಂದ ಎಷ್ಟು ಸ್ವೀಕಾರ ಮಾಡಿದೆ ನಾನು? ಪ್ರತಿನಿತ್ಯ ಪರೀಕ್ಷೆ ನಮ್ಮನ್ನು ನಾವು ಮಾಡ್ಕೋಬೇಕು. ನಾನು ಎಷ್ಟು ಸ್ವೀಕಾರ ಮಾಡ್ಕೊಂಡೆ? ನನ್ನ ಆತ್ಮನಿಗೆ ಬೇಕಾದ ನಾನು ಎಷ್ಟು ಗ್ರಹಣ ಮಾಡ್ಕೊಂಡೆ? ನಾನು ಇವತ್ತು ಏನು ತ್ಯಾಗ ಮಾಡಿದೆ? ಇವತ್ತು ಜೀವನದೊಳಗೆ ಏನಾದ್ರೂ ಒಂದು ತ್ಯಾಗ ಮಾಡಿದ್ದೀನಿ ನಾನು, ಏನಾದ್ರೂ ಅರ್ಥವನ್ನು ಗ್ರಹಣ ಮಾಡಿದ್ದೀನಿ ನಾನು ಅಂತ ನಮ್ಮ ಆತ್ಮ ನಾವೇ ಪರೀಕ್ಷೆಯನ್ನ ಮಾಡ್ಕೋಬೇಕು ವಿನಃ ಬೇರೆದರ ಪರೀಕ್ಷೆ ಮಾಡುವಂಥದ್ದು ಅಲ್ಲವೇ ಅಲ್ಲ. ಹಾಗೆ ಜಿನೇಂದ್ರ ಭಗವಂತನ ಭಕ್ತಿ ಒಳಗ ಬಹಳ ಅದ್ಭುತವಾದಂಥ ಶಕ್ತಿ ಐತಿ. ಆ ಶಕ್ತಿಯನ್ನ ನಾವೇನ್ ಮಾಡೋಣ? ಪ್ರಗಟ ಮಾಡೋಣ. ಭಕ್ತಿ ಮಾಡ್ತಾ ಹೋದ್ರೆ ಸಾಕು, ಶಕ್ತಿ ಏನಾಗ್ತೈತಿ? ಪ್ರಗಟ ಆಗ್ತೈತಿ. ಆದ್ರೆ ನಾವು ಭಕ್ತಿ ಮಾಡ್ಲಿಕ್ಕೆ ಏನಿಲ್ಲ, ನಮ್ಮಲ್ಲಿ ಸ್ಥಿರತಾ ಇಲ್ಲ. ಸ್ಥಿರತಾ ಬರಬೇಕು. ಭಕ್ತಿ ಹೇಗೆ ಮಾಡಬೇಕು? ಸ್ಥಿರತೆಯಿಂದ ಮಾಡಬೇಕು. ಸ್ಥಿರತೆಯಿಂದ ಭಕ್ತಿ ಮಾಡ್ತಾ 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 ಏಕಾಗ್ರತೆಯಿಂದ ಸ್ಥಿರ ಮನಸ್ಸಿನಿಂದ ಮಾಡ್ತಾ ಹೋದ್ರೆ ಸಾಕು, ಫಲ ಅವಶ್ಯಕವಾಗಿ ಸಿಕ್ಕೇ ಸಿಗತ್ತೆ. ಬೋಲಿ ಜನವಾನಿ ಮಾತಾ ಕಿ ಪ್ರಭು ದೇವ ತುಮಾರೆ ಪವಿತ್ರ ಮುಖ ಸೆ निश्रित जो शीतल वाणी, जन जन मन के मल को धोते अचल कहाते जिनवानी। जयवंतो माँ जग में तब तक जब तक सूरज चांद रहे, शीशन बाते कर्म हरो माँ अब तक हम विषयांत रहे। अब हम